ಸೊ ಗೈಸ್ ಫೈನಲಿ ಬಸ್ ಹತ್ಕೊಂಡಾಯ್ತು. ಶ್ರೀ ಕ್ಷೇತ್ರ ಕದ್ರಿನಲ್ಲಿದ್ದೀವಿ. ಇಲ್ಲೇ ಆಲ್ರೆಡಿ 1 ವಿಕೆಟ್ ಡೌನು. ನಮ್ಮನ್ನ ನಾವೇ ನೋಡ್ಕೊಳಕ್ ಆಗ್ತಾ ಇಲ್ಲ, ಗೊಗ್ಗಾಯ ತರ ಕಾಣಿಸ್ತಾ ಇದೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಯೂಟ್ಯೂಬ್ ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಾಗೆ ನನ್ನ ಕಂಪ್ಲೀಟ್ ಇಂಟ್ರಡಕ್ಷನ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ನಮ್ಮ ಕಾಲೇಜಿಂದ ನಾವೆಲ್ಲ ಇಂಡಸ್ಟ್ರಿಯಲ್ ವಿಸಿಟ್ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನಾವು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅದನ್ನ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ನೀವೇನಾದರೂ ಈ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಪೋರ್ಟ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು kumardeepika669. ನೀವಿನ್ನೂ ನನ್ನ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮ್ IDನೂ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ತಡ ಮಾಡೋದು ಯಾಕೆ, ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಅಷ್ಟು ಎಲ್ಲ ಬಟ್ಟೆನೂ ಒಂದು ಕಡೆ ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಒಂದೊಂದಾಗೆ ಬ್ಯಾಗ್ಗಳಿಗೆ ಹಾಕಿ ಬ್ಯಾಗ್ನು ಪ್ಯಾಕ್ ಮಾಡ್ಕೊಂಡು ನನಗೆ ಬೇಕಾಗಿರೋ ಎಲ್ಲ ವಸ್ತುಗಳನ್ನೂ ನಾನು ಪ್ಯಾಕ್ ಮಾಡ್ಕೊಂಡಾಯ್ತು. ಇನ್ನು ನೆಕ್ಸ್ಟು ನಾನು ಕಾಲೇಜ್ ಹತ್ರ ಸಿಗ್ತೀನಿ ಎಲ್ಲ ಫ್ರೆಂಡ್ಸ್ಗಳ ಜೊತೆ. ಫೈನಲಿ ಗಾಯ್ಸ್ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಒಂದು ತಿಂಗಳ ಪ್ರಯತ್ನದ ನಂತರ ಫೈನಲಿ ಟ್ರಿಪ್ ಹೊರಟಿದ್ದೀವಿ. ಇಂಡಸ್ಟ್ರಿಯಲ್ ವಿಸಿಟ್ಗೆ 1, 2, 3 ಅಂತ ಕೌಂಟ್ ಮಾಡ್ಕೊಂಡು ಕ್ಯಾನ್ಸಲ್ ಆಗಿದೆ, ಗೊತ್ತಾಗಿಲ್ಲ. ಫೈನಲಿ ಇವಾಗ ಹೊರಟಿದ್ದೀವಿ, ಆದ್ರೆ ಇನ್ನೂ ಬಸ್ ಬಂದಿಲ್ಲ. ವೇಟಿಂಗ್ ಫಾರ್ ಬಸ್. ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ, ಯಾಕೆ ಜನರೇ ಇಷ್ಟು ಮೌನವಾಗಿ ನಿಂತಿದ್ದೀರಾ? ಬಂದಿದ್ದು 7 ಗಂಟೆಗೆ ಜನರೇ, ಇನ್ನೂ ಬಸ್ಸೇ ಬಂದಿಲ್ಲ. ಅಯ್ಯೋ ಮೇಡಮ್, ಇನ್ನೂ ಬಸ್ ಬಂದಿಲ್ಲ, ಬ್ಯಾಗ್ ಇಡಿ. ಏನಕ್ಕೆ? ಇದೇನ್ ಸಿದ್ದರಾಮಯ್ಯನ ಫ್ರೀ ಬಸ್ ಅಲ್ಲ, ಬ್ಯಾಗ್ ಇಡಿಯಲ್ಲಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಲ್ಲ ಗಾಯ್ಸ್, ಪ್ರೈವೇಟ್ ಬಸ್ಸಿಗೂ ಗೌರ್ಮೆಂಟ್ ಬಸ್ಸಿಗೆ ಹತ್ತೋ ರೇಂಜಲ್ಲಿ ಹತ್ತುತ್ತಾ ಇದ್ದಾರೆ ನೋಡಿ ಎಲ್ರು. ಬನ್ನಿ ನಾವು ಹೋಗಿ ಹತ್ತೋಣ. ಸಿದ್ದರಾಮಯ್ಯನ ಬಸ್ ಹತ್ತೊಳಗೆ ಓಡ್ಬಂದು ನನಗೊಂದು ಸೀಟ್ ಹಾಕೊಂಡು ಕುತ್ಕೊಂಡು ಅವಳೆ ಇಲ್ಲಿ. ಸೊ ನಮ್ಮ ಸೀಟಲ್ಲಿ ನಾವು ಫುಲ್ ಸೆಟಲ್ ಕೂತ್ಕೊಂಡ್ವಿ. ಗ್ಯಾಪಲ್ಲಿ ಹೋಗ್ತಾ ನಮ್ಮ ತಿಪ್ಪಟೂರಮ್ಮನ ದೇವಸ್ಥಾನ ಹತ್ರನೂ ಬಂದ್ಬಿಟ್ಟು ಒಂದು ನಮಸ್ಕಾರ ಹೊಡ್ಕೊಂಡು ಹೊರಡೋಣ ಅಂತ ಬಂದ್ವಿ. ಇಂಡಸ್ಟ್ರಿ ವಿಸಿಟ್ ಹೋಗ್ತಾ ಇದೀವಿ. ಮಂಗಳೂರು ಹಿಂಗ ಲಕ 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 ಎಲ್ಲ ಬರ್ರ ಸೈಲೆಂಟ್ ಮಾಡ್ಸೆ. ನೋಡಿ ಗೈಸ್, ಟ್ರಿಪ್ಪಿಗೆ ಬಂದಿರೋದೇ ಎಂಜಾಯ್ ಮಾಡೋದಕ್ಕೆ. ಇವಳು ನೋಡಿದ್ರೆ ಎಲ್ಲರನ್ನೂ ಸೈಲೆಂಟ್ ಮಾಡಿ ಮಲ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ. ಇಂಥ ಜನ. ನಿನ್ಗೆ ಯಾಕೆ ಆಮೇಲೆ ಯಾರು ಇವ್ರಲ್ಲ? ಹೆಚ್ಚು ಕಡಿಮೆ ರಾತ್ರಿ 3 ಗಂಟೆ ಆಗೈತೆ. ಇವಾಗ ವ್ಲಾಗ್ ನೋಡ್ತಾ ಇದ್ದಾರೆ. ನಿನ್ನೆ ಹಾಕಿರೋ ವ್ಲಾಗು. ಹಂಗೆ ಒಂದು ಲೈಕ್ ಮಾಡಿ. ಸೊ ಗಾಯ್ಸ್, ಒಂದು ನೋಡ್ಕೊಂಡು ಸುಸ್ತಾಗಿ ಮಲ್ಕೊಂಡಿದ್ದು, ಈಗ ಇನ್ನೊಂದು ರೌಂಡ್ ಮಲ್ಕೊಳಕ್ ಹೋಗ್ತೀವಿ. ಮತ್ತೆ ನಾಳೆ ಸಿಗ್ತೀನಿ. ಸ್ಟೇ ಟ್ಯೂನ್.
ಸದ್ಯಕ್ಕೀಗ ಮಂಗಳೂರು ಕದ್ರಿಯಲ್ಲಿದ್ದೀವಿ. ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಸಿಗ್ತೀವಿ. ಕದ್ರಿನಲ್ಲಿರೋ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲರೂ ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸೊ ಗಾಯ್ಸ್, ಈಗ ಸ್ವಲ್ಪ ರೆಡಿ ಆಗಿದ್ದೀವಿ. ದೇವಸ್ಥಾನ ರೌಂಡ್ ಹಾಕ್ಕೊಂಡು ಹೋಗೋಣ. ಈಗ ನಾವು ಈ ಕ್ಷೇತ್ರ ಕದ್ರಿನಲ್ಲಿದ್ದೀವಿ. ಸೊ ಇಲ್ಲೆಲ್ಲ ಒಂದು ರೌಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸ್ ಕಡೆ ಹೊರಡ್ತೀವಿ. ಬನ್ನಿ ಹೋಗೋಣ. ಇಲ್ಲೇ ಆಲ್ರೆಡಿ ಒಂದು ವಿಕೆಟ್ ಡೌನು ಒಂದೇ ಪ್ಲೇಸಿಗೆ. ಇನ್ನು ನೆಕ್ಸ್ಟ್ ಹೋದಾಗ ಏನೇನಾಗುತ್ತೋ ಗೊತ್ತಿಲ್ಲ ಕತೆ. ತುಂಬಾ ಹೊಟ್ಟೆ ಹಸಿತಾಯ್ತು. ಇವಾಗ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದು ಊಟ ಮಾಡ್ಕೊಂಡ್ ಬಂದ್ವಿ. ಅದು ಮಂಗಳೂರು ಸ್ಪೆಷಲ್. ಮಂಗಳೂರು ಸ್ಪೆಷಲ್ ಹೇಳ್ತೀನಿ. ಇವ್ ನೋಡಿ ಮಂಗಳೂರು ಸ್ಪೆಷಲ್ ತಿಂದೆ ಅಂತ ಬರೀ ಓಡ್ಬಿಡ್ತಾವಳೆ. ವಿಡಿಯೋ ಮುಂದೆ ಹಿಂಗೆ ಹೇಳೋದು. ಇದು ಆಕ್ಚುಲಿ ಚೆನ್ನಾಗಿದೆ. ಇಲ್ಲ ಫ್ರೆಂಡ್ಸ್, ಅದು ನಮಗೆ ಅಷ್ಟು ಗೊತ್ತಾಗ್ಲಿಲ್ಲ ಅದು ತಗೊಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಖಂಡಿತ ಟೇಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಿಗ್ತೀವಿ. ಫೈನಲಿ ಇಂಡಸ್ಟ್ರಿ ಹತ್ರ ಬಂದಿದ್ದೀವಿ. ಒಳಗಡೆ ಹೆಂಗೆಂಗಿದೆ ಏನೇನೆಲ್ಲ ಮಾಡ್ತಾರೆ ನೋಡ್ಕೊಂಬರೋಣ. ಸೊ ಇವಾಗ ಫಸ್ಟ್ ಎಂಟ್ರೆನ್ಸ್ ನಲ್ಲಿ ಎಲ್ಲರಿಗೂ ಹ್ಯಾಟ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದನ್ನ ಹಾಕೊಂಡು ಈಗ ಇಂಡಸ್ಟ್ರಿ ಒಳಗಡೆ ಹೋಗ್ಬೇಕು. ಬನ್ನಿ, ನಾನು ಹೋಗಿ ಇಸ್ಕೊಳ್ತೀನಿ. ಹಾಯ್, ಫೈನಲಿ ಇಂಡಸ್ಟ್ರಿಯಲ್ ವಿಸಿಟಿಗೆ ಬಂದಿದ್ದೀವಿ. ಒಳಗೆ ಎಂಟ್ರಿ ಆಗ್ತಿದ್ದೀವಿ. ಅದಕ್ಕೆ ನಮ್ಮನ್ನ ನಾವೇ ನೋಡ್ಕೊಳಕ್ ಆಗ್ತಾ ಇಲ್ಲ. ಗೊಗ್ಗಯ್ಯ ತರ ಕಾಣಿಸ್ತಾ ಇದೀವಿ. ಲ್ಯಾಟ್ರಿ ಹಂಗೆ ಗೊಗ್ಗಯ್ಯ ತರ ಕಾಣಿಸ್ತೋಳೆ. ಸದ್ಯಕ್ಕಿನ್ನು ಒಳಗಡೆ ಬಿಟ್ಟಿಲ್ಲ, ಕಾಯ್ತಾ ಇದೀವಿ ಎಲ್ರೂ ಹೊರಗಡೆನೆ. ಒಳಗಡೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ಕೊತೀವಿ. ದಯವಿಟ್ಟು ಯಾರು ಹೆದರ್ಕೋಬೇಡಿ. ಹೈಜೀನ್ಗೋಸ್ಕರ ಆ್ಯಡ್ ಹಾಕೊಂಡಿದೀವಿ. ಸೇಮ್ ನರಸಮ್ಮ ಕಣ್ಣಂಗ್ ಕಾಣ್ತಾ ಇದೀಯಾ ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು ಅಲ್ವಾ? ಹಾಯ್ ಮಾಡಿ ನರಸಮ್ಮ. ಇವಾಗ ಒಂದ್ ಬ್ಯಾಚ್ ಒಳಗಡೆ ಹೋಗಿದೆ. ಈ ಬ್ಯಾಚ್ ಕಾಯ್ಕೊಂಡು ನಿಂತಿದೀವಿ. ನೆಕ್ಸ್ಟ್ ನಾವೆಲ್ಲ ಒಳಗಡೆ ಹೋಗ್ತೀವಿ. ಬಟ್ ಒಳಗಡೆ ಹೋಗಿ ವಿಡಿಯೋ ಮಾಡಂಗಿಲ್ಲ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊತೀನಿ. ಜಸ್ಟ್ ಇವಾಗ ತಾನೇ ಇಂಡಸ್ಟ್ರಿಯಿಂದ ಹೊರಗಡೆ ಬಂದ್ವಿ. ಟೇಸ್ಟಿಂಗಿಗೆ ಅಂತ ಇಲ್ಲಿ ಸ್ವಲ್ಪ ಚಿಪ್ಸ್ ಪ್ಯಾಕೆಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಪ್ಪಟ್ಟು ಕೊಟ್ಟಿದ್ದಾರೆ ಎಲ್ಲರಿಗೂ ಟೇಸ್ಟ್ ಮಾಡಲಿಕ್ಕೆ. ತುಂಬಾನೇ ಹೈಜೀನ್ ಇದೆ ಇಲ್ಲಿ. ನೀವು ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ವಿತ್ ಪರ್ಮಿಷನ್. ನೋಡಿ, ಎಲ್ಲರ ಕೈಲಲ್ಲೂ ಚಿಕ್ಕ ಪ್ಯಾಕೆಟ್ಗಳು ಯಾವ ಥರ ಇದೆ ಅಂತ. ವಿಸಿಟಿಗೆ ಬಂದವ್ರಿಗೆಲ್ಲ ಈ ಥರ ಪ್ರೊವೈಡ್ ಮಾಡ್ತಾರೆ. ನೀವು ಒಂದ್ಸಲ ಇಂಡಸ್ಟ್ರಿನ ಏನಾದ್ರು ವಿಸಿಟ್ ಮಾಡಬೇಕು ಅಂದರೆ ವಿಸಿಟ್ ಮಾಡ್ಕೊಂಡು ಹೋಗಿ. ತುಂಬಾ ನೀಟಾಗಿ ಎಲ್ಲನೂ ಹೈಜೀನ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಏನು ಇನ್ಫಾರ್ಮೇಷನ್ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಕೈಯಲ್ಲೂ ಯೆಲ್ಲೋ ಕಲರು, ಪಿಂಕ್ ಕಲರು ಪ್ಯಾಕೆಟ್ಸು, ವೆರೈಟೀಸ್ ಆಫ್ ಚಿಪ್ಸ್. ಸ್ವಲ್ಪ ಜನ ತಿಂದಿದ್ದಾರೆ, ಸ್ವಲ್ಪ ಜನ ನೋಡ್ಕೊಂಡಿದ್ದಾರೆ. ಸೊ ನಾವು ತಗೊಂಡು ಹೋಗ್ತಾ ಇದೀವಿ. ಮನೆಗೆ ತಗೊಂಡು ಹೋಗ್ತೀವೋ, ಹೋಗ್ತಾ ದಾರಿಲೇ ಖಾಲಿ ಮಾಡ್ತೀವೋ ಗೊತ್ತಿಲ್ಲ. ಅಥವಾ ಮಲ್ಕೊಂಡಾಗ ಯಾರು ಎತ್ಕೊಂಡು ತಿಂತಾರೋ ಅದು ಯಾರು ಪಾಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೆಂಗೋ ಇಂಡಸ್ಟ್ರಿಯಲ್ ವಿಸಿಟ್ ಬಂದಿದ್ದಕ್ಕೆ ಇದು ಒಂದು ಕೊಟ್ಟು ಕಳಿಸಿದ್ದಾರೆ. ಸೊ ಹೋಗ್ತಾ ದಾರಿಲಿ ಸ್ನ್ಯಾಕ್ಸಿಗೆ ಆಗುತ್ತೆ, ತಿನ್ಕೊಂತ ಹೋಗ್ತೀವಿ. ಸೊ ಅಲ್ಲಿ ಇಂಡಸ್ಟ್ರಿಯಲ್ ಇಸ್ಕೊಂಬಂದಿದ್ದು ಚಿಪ್ಸ್ ಪ್ಯಾಕೆಟ್ನ ಇವಾಗ ಓಪನ್ ಮಾಡಿ ತಿನ್ನೋ ಟೈಮ್ ಬಂದೇ ಬಿಡ್ತು. ತಿನ್ನೋಣ ನೋಡಿ. ಇವರವೆಲ್ಲ ಸೇಫಾಗಿ ಎತ್ತಿಟ್ಕೊಂಡವ್ರೆ. ನಮ್ಗೆಲ್ಲ ಖಾಲಿ ಆಯ್ತು ತಿನ್ಬಿಟ್ಟೆ. ಇವರು ಹೈಜೀನ್ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ತಗೊಂಡು ಹೋಗಕ್ ಮಡಿಕೊಂಡವ್ರೆ. ನಾನೆಲ್ಲ ತಿಂದು ಖಾಲಿ ಮಾಡ್ತೀನಿ. ಸುಳ್ಳು ಗಾಯ್ಸ್ ಎಲ್ಲ ಎತ್ತಿ ಮೇಲೆ ಇಟ್ಕೊಂಡಿದ್ದಾರೆ. ಇಕ್ಕಿರೋನೆಲ್ಲ ಇಲ್ಲಿ ಸೇಫ್ ಆಗಿ ಟ್ಯಾಗ್ ಮಾಡ್ಬೇಕು. ಒಂದ್ ವಿಡಿಯೋ ಮಾಡ್ಕೊಳಕ್ಕೂ ಬಿಡಲ್ಲಪ್ಪ. ಅರ್ಥ ಆಯ್ತು ಅನ್ಸುತ್ತೆ. ಮುಂದಕ್ಕೆ ಹೋಗುವ ಜಾಸ್ತಿ ಉಪ್ಪು ಇಲ್ಲ, ಜಾಸ್ತಿ ಖಾರನೂ ಇಲ್ಲ, ಆಯಿಲ್ ಕೂಡ ಇಲ್ಲ.
ತಕದೇವಿ ತಕತೇವಿ ಅಂತ ಡ್ಯಾನ್ಸ್ ಮಾಡ್ಕೊಂಡ್ ನಮ್ಮ ಮ್ಯಾಮ್ ಅಂತೂ ಫುಲ್ಲು ಎಷ್ಟು ಫಾರ್ವರ್ಡ್ ಅಂದ್ರೆ ಎಲ್ಲೋದ್ರೂ ಫಸ್ಟ್ ಹೋಗಿ ಸೀಟ್ ಒಬ್ಬೊಬ್ರೆ ಕೂತ್ಕೋತಾ ಇದಾರೆ ಬನ್ನಿ ಮ್ಯಾಮ್ ಹಿಂದೆ ಡ್ಯಾನ್ಸ್ ಮಾಡೋದಕ್ಕೆ ಅಲ್ಲ ಮ್ಯಾಮ್ ನಮ್ಗೆ ಹೇಳ್ತೀರಾ ಮ್ಯಾಮ್ ಫಸ್ಟ್ ಅವರ ನಿದ್ದೆ ಮಾಡ್ತೀರಾ ಅಂತ ಬೆಳಗ್ಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಮ್ಯಾಮ್ ಇಬ್ರು ನಮ್ಮನ್ನೆಲ್ಲ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ನಾವು ನಮ್ಮ ಮ್ಯಾಮ್ ಏನೋ ಹೇಳ್ತಾರಂತೆ ಕೇಳಿಸ್ಕೊಳ್ಳಿ. ನಮ್ಮ ದೀಪಿಕಾ ಅವರು ಯಂಗ್ ಯೂಟ್ಯೂಬ್ ಇನ್ಫ್ಲುಯೆನ್ಸರ್ ಆಗ್ತಾ ಇದ್ದಾರೆ. ದಯವಿಟ್ಟು ಇವ್ರನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇವರ ಎಲ್ಲ ವ್ಲಾಗ್ಸ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇವರಿಗೆ ಎನ್ಕರೇಜ್ ಮಾಡಿ. ಇನ್ನೊಂದು ಪಂಚು ನಮ್ಮ ಮ್ಯಾಮೇ ನನ್ನ ಫಾಲೋ ಮಾಡಿಲ್ಲ. ವೆದರ್ ರಿಪೋರ್ಟ್ ಪ್ರಕಾರ ಬಂದ್ರೆ ಮಳೆ ಇತ್ತು, ಇವಾಗ ನೋಡಿದ್ರೆ ಕಾಲ್ ಸುಡೋ ಅಷ್ಟು ಬಿಸಿಲು. ಮಂಗಳೂರಲ್ಲಿ ಫುಲ್ ಮಳೆ, ರೆಡ್ ಅಲರ್ಟ್ ಅಂತಾರೆ. ಬಂದ್ರೆ ಕಾಲೇ ಸುಡ್ತಾ ಐತೆ. ಮಳೆ ರೆಡ್ ಅಲರ್ಟ್ ಇಲ್ಲ, ಬಿಸಿಲಲ್ಲಿ ರೆಡ್ ಅಲರ್ಟ್ ಇದೆ. ನೀವೇನಾದ್ರೂ ಟ್ರಿಪ್ ಹಾಕೊಂಡು ಈ ತರ ಕ್ಯಾನ್ಸಲ್ ಮಾಡ್ತಿದ್ರೆ ಬನ್ನಿ, ಪ್ಲೇಸಸ್ ಎಲ್ಲ ಕರೆಕ್ಟ್ ಆಗೇ ಇದೆ, ಏನೂ ಆಗಿಲ್ಲ, ಬರ್ಬೋದು ಅಲ್ವಾ ಪುಲಿ? ಎಸ್ ಹೆವಿ ಬಿಸಿಲಿದೆ. ಮಿತ್ರ ದ್ರೋಹಿ ಗೈಸ್, ಇವಳು ಬಿಟ್ಟೋಗವಳೆ, ಮಿತ್ರ ದ್ರೋಹಿ ಗೈಸ್. ನಮ್ಮಿಬ್ರು ಹಿಂದೆ ಬಿಟ್ಬಿಟ್ಟು ಅವಳು ಮುಂದೆ ಹೋಯ್ತಾಳೆ ನೋಡಿ. ನಾವಿಬ್ರು ಇನ್ನು ಈ ಲೈನ್ ಅಲ್ಲಿ ಇದೀವಿ, ಅವಳು ಅಲ್ಲಿ ಹೋಗ್ತಾಳೆ. ದ್ರೋಹಿ. ಸೊ ಇವಾಗ ನಾವು ದುರ್ಗಾ ಪರಮೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದಿದೀವಿ. ನೋಡ್ತಾ ಇದ್ದೀರಲ್ಲ ಜನನ. ನೀವು ಏನಾದ್ರೂ ಈ ತರ ಟ್ರಿಪ್ ಪ್ಲಾನ್ ಮಾಡಿದ್ರೆ ಬರ್ಬೋದು, ಯಾವುದೇ ರೀತಿ ವೆದರ್ದು ತೊಂದರೆ ಇಲ್ಲ. ಬಂದಿದ್ವಿ, ದೇವ ದರ್ಶನ ಆಯ್ತು. ಊಟ ಹೋಗೋಣ ಅಂತ ಹೇಳಿದ್ರೆ ಜಾಸ್ತಿ. ಸೊ ಯೋಚನೆ ಮಾಡ್ತಿದ್ದೀವಿ ಸೊ ಅದಕ್ಕೆ ಸದ್ಯಕ್ಕೆ ಕೂತ್ಕೊಂಡಿದ್ದೀವಿ. ಮುಂದೆ ಏನು ಡಿಸೈಡ್ ಮಾಡೋದು ಅಂತ ನೋಡ್ಬೇಕು. ಹೋಗ್ತಿದ್ದಾರೆ ವಾಪಸ್ ಅನ್ಕೊಂಡ್ರಾ? ಆಗಲೇ ಹೇಳಿದ್ವಲ್ಲ, ದರ್ಶನ ಏನೋ ಆಯಿತು. ದರ್ಶನಕ್ಕಿಂತ ಊಟಕ್ಕೆ ರೆಸ್ಟ್ ಜಾಸ್ತಿ. ಸೊ 2 ಅವರ್ ಬೇಕಾಗುತ್ತೆ. ಹೋಟೆಲ್ಗೆ ಹೋಗೋಣ ಅಂತ ಬಂದ್ಬಿಟ್ವಿ ಅಷ್ಟೇ. ಊಟ ಮಾಡ್ಕೊಂಡು ಬರ್ತೀವಿ. ನಮ್ಮ ಕುಳ್ಳಿ ಮೇಡಮ್ ಏನೋ ತಗೊಳ್ತೀನಿ ಅಂತ ನೋಡೋಕೆ ಹೋಗ್ತಾ ಇದ್ದಾರೆ. ಏನೋ ತಗೊಳ್ಳಿಲ್ಲ, ವಾಪಸ್ ಬರ್ತಾಳೆ ನೋಡ್ಬಿಟ್ಟಲ್ಲೆಲ್ಲ. ಏನು ತಗೊಳೋ ಥರ ಇಲ್ಲ, ಎಲ್ಲ ನಮ್ಮೂರ ಕಡೆ ಸಿಗೋದೇ ಇದೆ. ಸೊ ಏನು ಶಾಪ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಸದ್ಯಕ್ಕೆ ಊಟಕ್ಕೆ ಹೊಟ್ಟೆನೂ ಹೊಸ್ತಿಲ್ಲ, ಸೀದಾ ಬಸ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ಏನಾದರೂ ಸ್ನ್ಯಾಕ್ಸ್ ಸಿಕ್ಕಿದ್ರೆ ಅದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ತೀವಿ. ಕೊಣಗೂರು ಬೀಚಲ್ಲಿ ಇದ್ವಿ. ತುಂಬಾ ಅಲೆಗಳಿದೆ, ಯಾರನ್ನೂ ಅಂತೂ ಅಲೋ ಮಾಡ್ತಾ ಇಲ್ಲ. ಬಟ್ ಸುಮ್ಮನೆ ಫೋಟೋ ವೀಡಿಯೋಸ್ ಅಷ್ಟೇ ಅಲೋ ಇದೆ. ಬೀಚ್ ಕಡೆ ಬರೋರೊತ್ತು ಬರಬೇಡಿ, ಸುತ್ತಮುತ್ತ ಪ್ಲೇಸಸ್ ನೋಡ್ತಿದ್ದೀನಿ ಅನ್ನೋರು ಬರ್ಬೋದು. ನೋಡಿ ತೋರಿಸ್ತೀನಿ ರೀ ಯಾವ ಥರ ಇದೆ ಅಲೆಗಳಂತ. ನೋಡಿ ತುಂಬಾ ಅಲೆ ಇದೆ, ರಪ್ಸನೂ ಹಾಗೆ ಇದೆ. ಯಾರನ್ನೂ ಅಲೋ ಮಾಡ್ತಾ ಇಲ್ಲ. ಜಸ್ಟ್ ಫೋಟೋಸು ವೀಡಿಯೋಸು ಆ ಥರ ಇದ್ದರೆ ಮಾತ್ರ. ಅದನ್ನು ಒಂದು ಬೌಂಡ್ರಿ ಲೈನ್ ಹಾಕಿಬಿಟ್ಟಿದ್ದಾರೆ, ಇದನ್ನು ದಾಟಿ ಯಾರೂ ಹೋಗೋ ಹಾಗಿಲ್ಲ. ಸೊ ಬೀಚ್ಗೆ ಪ್ಲ್ಯಾನ್ ಮಾಡಿರೋರು ಯಾರು ಬರಬೇಡಿ, ಇದೊಂದು ಫುಡ್ ಸಜೆಷನ್ ಅಷ್ಟೇ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿನೂ ಯಾವ್ಯಾವ ಥರ ಇರುತ್ತೋ ಪರಿಸ್ಥಿತಿ ಗೊತ್ತಿಲ್ಲ. ಬೀಚಿಗೆ ಬಿಡಲಿಲ್ಲ, ಅದು ಹೇಳು. ಏನು ಮಾಡೋಕ್ಕಾಗಲ್ಲ. ಇಲ್ಲ, ನಮ್ಮ ರಕ್ಷಣೆಗೆ ಬಿಡಲಿಲ್ಲ. ಹೌದು, ತುಂಬಾ ಅಲೆಗಳು ಬರ್ತಾ ಇದೆ, ಅದಕ್ಕೆ ಬಿಟ್ಟಿಲ್ಲ. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದು ಬೀಚಿಗೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಬಿಡ್ತಾರಾ ಅಂತ. ಚಳಿಗೆ ಮಳೆಗೆ ಏನಾದರೂ ಕಾರ್ಕರವಾಗಿ ತಿನ್ನೋಣ ಅಂತ ಹೋದ್ರೆ ಅಲ್ಲಿ ಇಡ್ಗುಂಜಿಯಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ಇವಾಗ ನಾವು ಅಪ್ಸರಾ ಫಾಲ್ಸ್ಗೆ ಬಂದಿದ್ದೀವಿ.